ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 5 ಗಂಟೆ. ಅಂದರೆ ನಾನು 4:15ಗೆ ಎದ್ದೇಳ್ತೀನಿ. ಇವಾಗ ಟೈಮ್ ಬಂದು 5 ಗಂಟೆ. ಯಾಕಂದರೆ ನಾನು ವ್ಯಾಪಾರಕ್ಕೆ ಹೋಗೋದ್ರಿಂದ ಡೈಲಿ ಇಷ್ಟೊತ್ತಿಗೆ ಎದ್ದೇಳೋದು. ಇವಾಗ ನಾನು ತಿಂಡಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬನ್ನಿ ಸಿಂಪಲ್ಲಾಗಿ ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತಗೊಂಡಿದ್ದೀನಿ. ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಕಡಲೆಬೇಳೆ, ಕಡಲೆ ಬೀಜ ಎರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೋದು. ಯಾಕಂದರೆ ತುಂಬ ಬೇಗ ಕೆಲ್ಸಕ್ಕೆ ಹೋಗೋರು ಅಂಥವ್ರು ಈಸಿಯಾಗಿ ಬೇಗ ಮಾಡ್ಬೋದು ಚಿತ್ರಾನ್ನ ನನ್ನ ಪ್ರಕಾರ. ಮತ್ತು ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿಯಿಂದ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಬಿಸಿ ಇದ್ದಾಗ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಕರ್ಬೇವಿನ ಸೊಪ್ಪು ಸೀದೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಹಾಕಿದಾಗ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಹಾಗೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ, ಯಾಕಂದರೆ ಕರ್ಬೇವಿನ ಸೊಪ್ಪು ಕಣ್ಣು ಮತ್ತು ತಲೆ ಕೂದಲಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಹಸಿರು ಮೆಣಸಿನ್ಕಾಯಿ ಸಹ ಹಾಕಿಬಿಟ್ಟು ನಾನಿಲ್ಲಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ನಾನು ಅರಿಶಿನ, ಉಪ್ಪು ಎರಡನ್ನೂ ಹಾಕ್ತಾಯಿದ್ದೀನಿ. ಒಂಚೂರು ಅರಿಶಿನ ಮತ್ತು ಸ್ವಲ್ಪ ಪುಡಿ ಉಪ್ಪನ್ನು ಎರಡನ್ನೂ ಹಾಕ್ತಾಯಿದ್ದೀನಿ. ಒಂದೇ ಸರಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟೇ, ಚಿತ್ರಾನ್ನದ ಮಸಾಲೆ ಏನು ಜಾಸ್ತಿ ಇರೋದಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಏನು ಬೇಕಾದರೆ ಕಾಯಿ ಹಾಕ್ಕೋಬೋದು. ಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿ, ಇವಾಗೆಲ್ಲ ಮಾವಿನಕಾಯಿ ಸೀಸನ್ನು, ಮಾವಿನಕಾಯಿ ಬೇಕಾದರೂ ಹಾಕ್ಕೋಬೋದು. ತುಂಬ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ನಾನಿಷ್ಟೇ, ಇದು ಲೆಮನ್ ರೈಸ್ ಮಾಡ್ತಾಯಿರೋದು. ನಾನು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ ಲಾಸ್ಟಲ್ಲಿ, ಒಂದು ಸಣ್ಣ ನಿಂಬೆಹಣ್ಣನ್ನು ಹಾಕ್ತೀನಿ ಅಷ್ಟೇ. ಅಂದರೆ ಬೆಳಗ್ಗೆ ಟೈಮ್ ನಾನು ಬೇಗ ಹೋಗೋದ್ರಿಂದ ಈ ಥರ ಸಿಂಪಲ್ಲಾಗಿರೋ ತಿಂಡಿಗಳನ್ನೇ ಜಾಸ್ತಿ ಮಾಡೋದು. ತುಂಬ ಟೈಮ್ ತಗೊಳ್ಳೋವಂಥ ತಿಂಡಿಗಳನ್ನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಎದ್ದು ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತಲ್ವ. ಅದಕ್ಕೆ ಏನೇ ಇದ್ರೂ ಅಲ್ಲಿಂದ ಬಂದುಬಿಟ್ಟು, ವ್ಯಾಪಾರದಿಂದ ಬಂದುಬಿಟ್ಟು ಏನಾದರೂ ಮಾಡೋ ಹಾಗಿದ್ರೆ ಮಾಡ್ತೀನಿ. ಬೆಳಗ್ಗೆ ಟೈಮ್ ಈ ಥರ ಸಿಂಪಲಾಗಿ ಮಾಡಿಕೊಟ್ಟೋಯ್ತೀನಿ. ಇವಾಗೆಲ್ಲ ಸ್ಕೂಲ್ ರಜೆ ಇರೋದ್ರಿಂದ ಮಕ್ಕಳು ತಿನ್ಕೊಂಡಿರ್ತಾರೆ. ಮತ್ತು ಇವಾಗ ಇದು ರೆಡಿ ಆಯಿತು. ಇದಕ್ಕೆ ಲಾಸ್ಟಲ್ಲಿ ನಾನು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣು ಹಿಂಡಿದ್ರೆ ಇದು ರೆಡಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಮೊದಲೇ ಇಲ್ಲಿ ರೈಸನ್ನು ಮಾಡಿಟ್ಟಿದ್ದೆ. ರೈಸನ್ನು ನಾವು ಜಾಸ್ತಿ ಕುಕ್ಕರಲ್ಲೇ ಮಾಡೋದು, ಪಾತ್ರೆಯಲ್ಲೂ ಮಾಡ್ಬೋದು, ಆದರೆ ಅದು ಗಂಜಿ ಎಲ್ಲ ಬಗ್ಗಿಸ್ಬೇಕಲ್ಲ, ಹಾಗಾಗಿ ಕುಕ್ಕರಲ್ಲಿ ಮಾಡಿಬಿಡ್ತೀವಿ. ಅಳತೆ ನೀರನ್ನು ಹಾಕ್ಬಿಟ್ಟು ಮೊದಲು ರೈಸ್ ಮಾಡಿಬಿಟ್ಟು ಆಮೇಲೆ ಗೊಜ್ಜು ಮಾಡಿದ್ದು ನಾನು. ಇವಾಗ ಗೊಜ್ಜು ರೆಡಿಯಾಗಿದೆ. ಮತ್ತು ಬೆಳಗ್ಗೆ ಟೈಮ್ ನಾನು 1 ಗ್ಲಾಸ್ ತಣ್ಣೀರನ್ನು ಕುಡಿತೀನಿ. ಬಿಸಿನೀರು ಕುಡಿಯೋಲ್ಲ, ತಣ್ಣೀರು ಕುಡಿತೀನಿ. ಹಾಗಿದ್ರೆ ಹೊಟ್ಟೆ ಹಸಿಯಲ್ಲ. ಇವಾಗ ನೀರು ಕುಡಿತಾಯಿದ್ದೀನಿ ನಾನು. ಇವಾಗ ಚಿತ್ರಾನ್ನ ಮಾಡಾಯಿತು. ಮೊದಲೇ ನಾನು ರೈಸ್ ಮಾಡಿ ಇಟ್ಟಿದ್ದೆ ಕುಕ್ಕರಲ್ಲಿ. ಅದಕ್ಕೋಸ್ಕರ ಚಿತ್ರಾನ್ನದ ಗೊಜ್ಜು ಮಾತ್ರ ಮಾಡಬೇಕಿತ್ತು, ಅಷ್ಟೇ ಮಾಡಿದ್ದೀನಿ. ಬೆಳಗ್ಗೆ ಹೊತ್ತು ಇಷ್ಟು ಟೈಮ್ಗೆ ಎದ್ದೇಳೋದು ತುಂಬ ಕಷ್ಟ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಜೀವನ ಅಲ್ವಾ, ನಡೀಲೇಬೇಕು, ಎದ್ದೇಳಲೇಬೇಕು. ಹೇಗಿರಲಿ ಒಂಥರ ಜೀವನ ಮಾಡಲೇಬೇಕು. ಅಂದರೆ ಬೆಳಗ್ಗೆ ಟೈಮು ನಾನು ಕಾಫಿ ಟೀ ಏನೂ ಕುಡಿಯೋದಿಲ್ಲ. ಹಾಗಾಗಿ 1 ಗ್ಲಾಸ್ ತಣ್ಣೀರು ಮಾತ್ರ ಕುಡಿತೀನಿ. ಇವಾಗ ತಿಂಡಿ ಎಲ್ಲ ಮಾಡಿ ರೆಡಿಯಾಗಿದೆ. ಇವಾಗ ನೀರು ಕುಡಿದು ಮಕ್ಕಳನ್ನೆಲ್ಲ ಎದ್ದೊಳಿಸಿ ಅವ್ರಿಗೂ ತಲೆ ಬಾಚಿ ನಾನು ರೆಡಿಯಾಗಿ ನಡ್ಕೊಂಡು ಹೋಗಬೇಕು. ಇದೆ, ಮತ್ತು ಅವ್ರಿಗೆ ತಲೆ ಬಾಚಿ ರೆಡಿ ಮಾಡಬೇಕಾದ್ರೆ ಮತ್ತೆ ಸಿಗ್ತೀನಿ ನೋಡಿ. 1 ಗ್ಲಾಸ್ ನೀರು, ಡೈಲಿ ತಣ್ಣೀರು 1 ಗ್ಲಾಸ್ ನೀರು ಕುಡಿಯೋದ್ರಿಂದ ನನಗಂತೂ ಏನೂ ಸೈಡ್ ಎಫೆಕ್ಟು ಆ ಥರ ಎಲ್ಲ ಏನಿಲ್ಲ. ತುಂಬ ಜನ ಬಿಸಿನೀರು ಕುಡಿಬೇಕು ಅಂತ, ಅದೇನೋ ನನಗೆ ಬಿಸಿನೀರು ಕುಡಿದ್ರೆ ಆಗೋದೇ ಇಲ್ಲ. ತಣ್ಣೀರು ಕುಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಆದರೆ ಒಂದು 12 ಗಂಟೆ 1 ಗಂಟೆವರೆಗೂ ಬೇಕಾದರೂ ಉಪವಾಸ ಇರ್ಬೋದು. ಏನು ತಿಂಡಿ ತಿನ್ನಲೇಬೇಕು ಅಂತ ಏನಿಲ್ಲ. ಒಟ್ನಲ್ಲಿ 1 ಗ್ಲಾಸ್ ತಣ್ಣೀರು ಕುಡಿದ್ರೆ ನಾನು ಒಟ್ಟಲ್ಲಿ ಒಂದು 12 ಗಂಟೆವರೆಗೂ ತಿಂಡಿ ಮಾಡ್ದಲೇ ಇರ್ತೀನಿ. ಯಾಕಂದರೆ ತುಂಬ ನಾವು ದೂರ ನಡೆಯೋದಲ್ವ, ಹಾಗಾಗಿ ಹಾಗೆ ಹೋಗಲ್ಲ. 1 ಗ್ಲಾಸ್ ನೀರು ಕುಡ್ಕೊಂಡೇ ಹೋಗೋದು. ಈ ಟೀ ಕಾಫಿ ಎಲ್ಲ ಕುಡ್ಕೊಂಡೋದ್ರೆ ಅಷ್ಟು ಏನೋ ಮನೇಲಿದ್ದಾಗ ಕುಡಿದ್ರೆ ಓಕೆ, ಹೊರಗಡೆ ಹೋದಾಗ ಟೀ ಕಾಫಿ ಎಲ್ಲ ಕುಡಿಯೋಲ್ಲ ನಾನು ಹೇಳಬೇಕಂದ್ರೆ. ಇಷ್ಟ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಇವ್ರಿಗೆ ತಲೆ ಬಾಚಬೇಕು, ನಾನು ತಲೆ ಬಾಚ್ಕೋಬೇಕು, ರೆಡಿ ಆಗಬೇಕು. ಇದೇ ಇವತ್ತಿನ ವ್ಲಾಗು. ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಇದೇ ವ್ಲಾಗನ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಎಂಡ್ ಮಾಡೋದಿಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸೀರೆ ಉಟ್ಕೊಂಡೆಲ್ಲ ರೆಡಿಯಾಗಿ ಆಯಿತು. ಇಷ್ಟೇ, ನಾವು ಅಂದರೆ ಸಿಂಪಲಾಗಿ ಒಂದು ಸೀರೆ ಉಟ್ಕೊಂಡು ಹೋಗ್ತೀವಿ. ಯಾಕಂದರೆ ನಾವು ನೀಟ್ನೆಸ್ ಆಗಿದ್ರೇ ಬಟ್ಟೆ ತಗೊಳ್ಳೋರು ನಮಗೆ ಕರೆಯೋದು. ನಾವೇ ಹೆಂಗೆ ಹೋದರೆ ಇವಮ್ಮ ಏನು ಹಿಂಗವಳೆ ಅಂತಂತಾರೆ ಹಳ್ಳಿ ಕಡೆ. ನಿಜವಾಗ್ಲೂ ಆ ಥರ ಇರ್ತಾರೆ ಹೇಳಬೇಕಂದ್ರೆ. ಅದಕ್ಕೆ ಏನೇ ಆಗಲಿ ಮನುಷ್ಯ ಅಂದಮೇಲೆ ಯಾವಾಗಲೂ ನೀಟ್ನೆಸ್ ಆಗಿರಬೇಕು.
ಕೆಲವ್ರು ಅನ್ಕೋ ಇವಳೇನೋ ಮೇಡಮ್ ಹಂಗೋಯ್ತಾಳೆ ಬಟ್ಟೆ ವ್ಯಾಪಾರ ಮಾಡೋ ಅಂದಿದ್ದಾರೆ ನಮಗಾಗಲೇ. ಅಂದರೆ ಪಾಪ ಇಲ್ಲಿ ಯೂಟ್ಯೂಬಲ್ಲಿ ಯಾರೂ ಹೇಳಿಲ್ಲ, ಹಿಂಗೆ ಅಕ್ಕಪಕ್ಕ ಎಲ್ಲ ಹೇಳ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಮ್ಮ ಜೀವನ ನಮ್ಮ ಕಷ್ಟ ನಮಗೆ ಗೊತ್ತು. ಈ ವ್ಲಾಗಲ್ಲಿ ನೀವು ನೋಡ್ತೀರಾ ನಿಜವಲ್ಲೂ ನಾನು ಬ್ಯಾಗ್ ಹೊತ್ಕೊಂಡು ಬಿಸಿಲಲ್ಲಿ ಎಷ್ಟು ಕಷ್ಟ ಇದೆ ವ್ಯಾಪಾರ ಮಾಡೋದು ಅಂತ ನೀವೇ ನೋಡ್ತೀರಾ. ಈ ವ್ಲಾಗಲ್ಲಿ ನಾನು ಎಲ್ಲನೂ ಹಾಕಿದ್ದೀನಿ. ಹೇಳ್ಬೇಕಾದ್ರೆ ನಾನು ಈ ವ್ಯಾಪಾರ ಶುರು ಮಾಡಿದ್ದೊಂದು 4 ದಿವಸಕ್ಕೆ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೆ. ಬಿಸಿಲಲ್ವ, ತುಂಬ ಬಿಸಿಲಿದೆ, ಹಾಗಾಗಿ ಇಷ್ಟೇ ರೆಡಿ ಆಗೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಒಂದು ಊರಿಗೆ ವ್ಯಾಪಾರಕ್ಕೆ ಬಂದಿದ್ದೀನಿ. ಬಸ್ ಹತ್ತಿದ ವೀಡಿಯೋ ನಾನು ಇಲ್ಲಿ ಮಾಡಿಲ್ಲ. ಒಂದು ಊರಿಗೆ ವ್ಯಾಪಾರಕ್ಕೆ ಬಂದಿದ್ದೀನಿ. ಇದಾ ಊರು. ಇದೆಲ್ಲ ಆದಮೇಲೆ ಮತ್ತೆ ಬಸ್ ಹತ್ತಕ್ಕೆ ಅಂತ ಹೇಳ್ಬಿಟ್ಟು ಇದು ಬಸ್ ಸ್ಟ್ಯಾಂಡಲ್ಲಿ ಕೂತಿರೋದು. ಈಗ ಟೈಮ್ ಎಷ್ಟಾಗಿರ್ಬೋದು ಅಮ್ಮಮ್ಮ ಅಂದರೆ ಒಂದು 11 ಗಂಟೆ 10:15 ಅಷ್ಟೇ. ಅಷ್ಟರಲ್ಲೇ ವ್ಯಾಪಾರ ಮುಗ್ದೋಗಿರುತ್ತೆ ನನಗೆ ಈ ಊರಲ್ಲಿ. ಅದಕ್ಕೋಸ್ಕರ ಬಂದು ಇಲ್ಲಿ ಬಸ್ ಹತ್ತಕ್ಕೆ ಕೂತ್ಕೊಂಡು ಬಸ್ ಹತ್ತಿ ಇನ್ನೊಂದು ಕಡೆನೂ ಬಂದು ಕೂತ್ಕೊಂಡು ನಮ್ಮಮ್ಮ ಬ್ಯಾಗ್ ಇಡೋಕ್ಕೆ ಹೋಗ್ತಾರಲ್ಲ, ಮತ್ತು ಅಲ್ಲಿಂದ ನಮ್ಮ ಮನೆಗೆ ಬಂದು ಕೂತ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆದರೆ ಇದರಲ್ಲಿ ನಾನು ಏನು ಮಾತಾಡ್ತಾಯಿದ್ದೀನಿ ಅಂದರೆ, ಮನೇಲಿ ಎಷ್ಟು ಕೆಲಸ ಇರುತ್ತೆ, ಬಿಸಿಲಲ್ಲಿ ಸಾಕಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿರೋದು. ಅದು ಆಡಿಯೋ ಇಲ್ಲಿ ರೆಕಾರ್ಡ್ ಆಗಿತ್ತು, ನಾನೇ ಅದನ್ನು ಆಡಿಯೋ ತೆಗೆದುಬಿಟ್ಟಿದ್ದೀನಿ. ಹಾಗಾಗಿ ಮತ್ತೆ ಇನ್ನೊಂದು ಸರಿ ನಾನೇ ಮಾತಾಡ್ತಾ ಇರೋದು. ಇದು ಒಂದಿನದ ವ್ಲಾಗು, ಒಂದು ದಿವಸದ್ದು ಮಾರ್ನಿಂಗ್ ವ್ಲಾಗು ಕೂಡ ನಾನು ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಇದರಲ್ಲೇ ಇದೆ ನೋಡಿ, ಅದು ಕೂಡ. ಇದು ಬಂದು ಒಂದು ಊರು ವ್ಯಾಪಾರಕ್ಕೆ ಬಂದಿದ್ದೀವಿ. ಆ ಊರಿನ ಕೂತ್ಕೊಂಡು ವೀಡಿಯೋ ಮಾಡ್ತಿರೋದು. ಇಲ್ಲಿ ನೋಡಿ ಸುತ್ತ ಹೇಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ತೋಟ. ಅಂದರೆ ಇನ್ನೂ ಊರಿಗೆ ಸ್ವಲ್ಪ ದೂರ ನಡಿಬೇಕು. ಹಾಗಾಗಿ ಇಲ್ಲೊಂದು ಕಡೆ ನೆರಳಿತ್ತು ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ನೋಡಿ ಇಲ್ಲಿ ಬ್ಯಾಗ್ ಇಟ್ಕೊಂಡು ಕೂತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಳ್ಳಿ ವಾತಾವರಣ. ಮತ್ತು ನಾನು ಕೂತಿದ್ನಲ್ಲ ಅಲ್ಲೇ ಮಾವಿನ ಮರ ಇತ್ತು. ಎಲ್ಲ ಕೆಳಗಡೆ ಎಷ್ಟು ಕೈಗೆ ಸಿಗ್ತವೆ, ಆದರೆ ನಾನು ಕೀಳಕ್ಕೆ ಹೋಗೋದಿಲ್ಲ. ಅದೇನು ನೋಡೋಕ್ಕೆ ಚೆಂದ, ಆ ಥರ ಕೀಳಕ್ಕೆಲ್ಲ ಅಷ್ಟೊಂದು ಹೋಗೋದಿಲ್ಲ. ಕೆಲವರು ಹಳ್ಳಿಗಳಲ್ಲಿ ಮನೆಗಳ ಹತ್ರ ಕಿತ್ತಿಟ್ಟಿರ್ತಾರೆ, ಅಂಥವ್ರ ಹತ್ರ ಬೇಕಾದ್ರೆ ನಾವು ಈಸ್ಕೊತೀವಿ, ಇಲ್ಲ ಅವರೇ ತಗೊಳಮ್ಮ ತಾಂಡೋಗು ಅಂತ ಕೊಡ್ತಾರೆ. ಅದು ಬಿಟ್ಟು ಕೀಳಕ್ಕೆಲ್ಲ ಹೋಗೋದಿಲ್ಲ ನಾವು, ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ಇದು ಬ್ಯಾಗ್ ಫುಲ್ಲು ಭಾರ ಅಂದರೆ ಭಾರ. ಒಂದು ಕಡೆ ಕೂತಿದ್ದೀನಿ, ನಮ್ಮಮ್ಮ ಇನ್ನೂ ಹಿಂದೆ ಬರ್ತಾಯಿದ್ದಾರೆ. ನಾನು ಬೇಗ ಬೇಗ ಮುಂದೆ ಬಂದುಬಿಟ್ಟು ಕೂತ್ಕೊಬಿಟ್ಟಿದ್ದೀನಿ. ಯಾಕಂದರೆ ನಮ್ಮ ಅಮ್ಮಗೆ ಊರುಗಳ ಪರಿಚಯ ಇರೋದ್ರಿಂದ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೋತಾರೆ ಅಷ್ಟೇ. ಕೂಗೋದು ಎಷ್ಟು ಕಷ್ಟ ಇದೆ ನೋಡಿ. ಬಟ್ಟೆ ಬಟ್ಟೆ, ನೈಟಿ, ಲಂಗ, ರೆಡಿಮೇಡ್ ಬ್ಲೌಸ್. ಇದು ಒಂದು ಮನೆ ಮುಂದೆ ಹಾಕಿರೋ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ. ಬಟ್ಟೆ ಬಟ್ಟೆ, ನೈಟಿ, ಲಂಗ, ರೆಡಿಮೇಡ್ ಬ್ಲೌಸು. ನೋಡಿ ಹೇಗಿದೆ ನಮ್ಮ ಕಷ್ಟ, ಈ ಭಾರ ಹೊತ್ಕೊಂಡು. ಯಪ್ಪ, ಇವಾಗ ನೋಡ್ತಾ ಇರ್ಬೋದು ನೀವು, ಇದು ಒಂದು ಮನೆ ಹತ್ರ ನಾನು ನಿಂತಿರೋದು. ಎಷ್ಟು ಚೆನ್ನಾಗಿದೆ ಬಾಳೆ ತೋಟ ಎಲ್ಲ ನೋಡಿ. ವ್ಯಾಪಾರ ಮಾಡಿ ಮಾಡಿ ಎಷ್ಟು ಬಿಸಿಲಲ್ಲಿ ಬೆವು ತಗೋಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ವ್ಯಾಪಾರ ಸ್ವಲ್ಪ ಆಗುತ್ತೆ, ಇಲ್ಲ ಅನ್ನಲ್ಲ, ಒಂದೊಂದು ದಿವಸ ಆಗೋದಿಲ್ಲ. ಆದರೆ ಇಷ್ಟು ಕಷ್ಟಪಡಬೇಕು ಬಿಸಿಲಲ್ಲಿ, ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ರೇ ಜೀವನ. ಮತ್ತು ನೋಡಿ ಇಲ್ಲಿ ಹಲಸಿನ, ಏನು ಗೊತ್ತಾ, ಹಳ್ಳಿ ಕಡೆ ಹಲಸಿನಕಾಯಿ ಎಲ್ಲ ಕೀಳೋಕ್ಕೆ ಹೋಗಲ್ಲ. ಇಲ್ಲಿ ನೋಡಿ ಎಷ್ಟು ಹಲಸಿನಕಾಯಿ ಇದ್ದಾವೆ ಇದರಲ್ಲಿ ಅಂದರೆ. ಮತ್ತು ಹಣ್ಣಾಗಿದೆ, ತೋರಿಸ್ತೀನಿ ಬನ್ನಿ. ಬಸ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರೋದು. ಇಲ್ಲಿ ಬಸ್ ಬರುತ್ತೆ, ಅದಕ್ಕೋಸ್ಕರ ಮನೆಗೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ರೋಡ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಒಂದೊಂದು 2-3 ಕಿಲೋಮೀಟ್ರಿಗೆ ಒಂದೊಂದು ಊರಿರುತ್ತೆ, ನಡಿಬೇಕು ತುಂಬ. ಮತ್ತು ತೋರಿಸ್ತೀನಿ ನೋಡಿ. ನಾನಿಲ್ಲಿ ಹಲಸಿನಕಾಯಿ ಫುಲ್ಲು ಹಣ್ಣಾಗ್ಬಿಟ್ಟಿದೆ, ಹಲಸಿನ ಹಣ್ಣು. ಆದ್ರೂ ಅವರು ಕಿತ್ತಿಲ್ಲ, ಅದೇ ಥರ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಯಾವ ಇದು ಪಕ್ಷಿಗಳು ಕೂಡ ತಿಂದಿಲ್ಲ ನೋಡಿ, ಹಣ್ಣಾಗಿ ಸೀಳು ಬಿಟ್ಕೊಬಿಟ್ಟಿದೆ ಅಲ್ಲಿ. ಆ ಥರ ಇದ್ರೂ ಕೀಳಕ್ಕೆ ಹೋಗಿಲ್ಲ. ಯಾಕಂದರೆ ಹಳ್ಳಿ ಕಡೆ ಹಂಗೆ ಸಾಮಾನ್ಯವಾಗಿ ಪಾಪ ಮಾರಕ್ಕೆ ಹೋದರೆ 6 ಕಾಸು 3 ಕಾಸಿಗೆ ಕೇಳ್ತಾರೆ. ಅದಕ್ಕೆ ಕೆಲವರು ಬೇಜಾರಾಗಿ ಅದನ್ನು ಕೀಳಕ್ಕೆ ಹೋಗಲ್ಲ. ಮತ್ತು ನಾವು ಬಸ್ ಹತ್ತಿ ಮನೆಗೆ ಬರ್ತಾಯಿದ್ದೀವಿ. ಈಗ ಮನೆಗೆ ಬಂದು ಸಂಜೆ ಒಲೆಯಲ್ಲಿ ಚಪಾತಿ ಮಾಡ್ತಾಯಿರೋದು. ಯಾಕಂದರೆ ಚಪಾತಿ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು, ಅದಕ್ಕೋಸ್ಕರ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಒಲೆಯಲ್ಲಿ ಚಪಾತಿ ಮಾಡಿಬಿಟ್ಟು ಇದಕ್ಕೆ ಚಿಕನ್ ಸಾಂಬಾರನ್ನ ಮಾಡಿದ್ದೋ. ಸಾಂಬಾರು ಮಾತ್ರ ಗ್ಯಾಸಲ್ಲೇ ಮಾಡ್ದೋ, ಚಪಾತಿ ಏನಿದ್ರು ಒಲೆಯಲ್ಲಿ ಮಾಡ್ದೋ. ಪಕ್ಕದಲ್ಲೇ ಇಲ್ಲಿ ನೀರೆಲ್ಲ ಬರುತ್ತೆ, ಆ ಮನೆ ಥರನೇ ಈ ಮನೇಲೂ ಮೇಲ್ಗಡೆ ಮನೇಲಿ ಇರೋದು. ಹಾಗಾಗಿ ಪಾತ್ರೆ ಎಲ್ಲ ಅಲ್ಲೇ ತೊಳೆದಾಕ್ತೀವಿ ನಾವು. ನೋಡಿ ಎಲ್ಲ ತೊಳೆದು ಒಂದು ಸೈಡಲ್ಲಿ ಪಾತ್ರೆಗಳೆಲ್ಲ ಜೋಡಿಸಿದ್ದೀವಿ. ಇವಾಗ ಚಪಾತಿ ಮಾಡ್ತಾಯಿದ್ದೀವಿ. ಸಂಜೆ ಟೈಮ್ ಈ ಥರ ಒಲೆಯಲ್ಲಿ ಕೂತ್ಕೊಂಡು ಅಡುಗೆ ಮಾಡೋದು
ತಂಪಾಗಿ ಗಾಳಿ ಬೀಸುತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ. ಈ ಒಲೆ ಒಂದು ಟೈಮಲ್ಲಿ ನಾನು ಸಂಘದಲ್ಲಿ ತಗೊಂಡಿದ್ದೆ, ಧರ್ಮಸ್ಥಳ ಸಂಘದಲ್ಲಿ ಅವಾಗ ಕೊಡೋರು, ನಾವು ಅದರಲ್ಲಿದ್ದೋ ಸಂಘದಲ್ಲಿ ಅವಾಗ ಅದರಲ್ಲಿ ತಗೊಂಡಿದ್ದು ಒಲೆ. ಇದು ಎಷ್ಟು ಯೂಸ್ ಆಗ್ತಾಯಿದೆ ಅಂದರೆ ನಮಗೇನೋ ಮೂಲೆಗೆ ಬಿಸಾಕಿದ್ದೋ ಇದನ್ನು, ಇವಾಗ ನಮಗಿದು ತುಂಬ ಯೂಸ್ ಆಗ್ತಾಯಿದೆ. ನೋಡಿ ಇಷ್ಟು ಚಪಾತಿನ ಮಾಡಿದ್ದೀವಿ. ನಮ್ಮ ತಂಗಿ ಮಕ್ಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಚಪಾತಿಗೆ, ಇಲ್ಲಿರೋ ತಿನ್ನೋದೇ ಇಲ್ಲ ಅವರು. ಈಗ ನೋಡಿ ಚಿಕನ್ ಸಾಂಬಾರು ಕೂಡ ಮಾಡಿದ್ದೀವಿ. ನನ್ನ ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಬರ್ತಾಯಿಲ್ಲ, ಹಾಗಾಗಿ ವಿಡಿಯೋ ಸ್ವಲ್ಪ ಅದು ಡಲ್ಲಾಗಿ ಕಾಣಿಸ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಮತ್ತು ಇನ್ನೊಂದು ದಿವಸ ಮಾರ್ನಿಂಗು ಅಷ್ಟೇ ನಾವು ವ್ಯಾಪಾರ ಮುಗಿಸ್ಕೊಂಡು ಬಂದಿದ್ದೋ, ಆವಾಗ ನೋಡಿ ಇಲ್ಲಿ ಜ್ಯೂಸ್ ಮಾಡಿಕೊಡ್ತಾ ಇದ್ದಾರೆ. ಇದೇನು ಅಂದರೆ ಸಬ್ಜಾ ಬೀಜ ಬರುತ್ತಲ್ಲ, ಸಬ್ಜಾ ಬೀಜ ಮತ್ತು ರುಹೆಬ್ಜಾ ಅಂತ ಇರುತ್ತೆ, ಅದು ಮತ್ತು ಹಾಲು ಬಾದಾಮಿ ಎಲ್ಲ ಹಾಕ್ಬಿಟ್ಟು ಈ ಜ್ಯೂಸ್ ಮಾಡ್ತಾ ಇದ್ದಾಳೆ ನಮ್ಮ ತಂಗಿ. ತಣ್ಣಗೆ ಕುಡೀಲಿ ಪಾಪ, ವ್ಯಾಪಾರ ಮಾಡ್ಕೊಂಡು ಬಂದವ್ರೆ ಅಂತ ಹೇಳ್ಬಿಟ್ಟು. ಅವಳು ಈ ಥರ ಜ್ಯೂಸು ಸ್ವೀಟ್ ಎಲ್ಲ ತುಂಬ ಮಾಡ್ತಾಳೆ. ನನಗೆ ಅಷ್ಟೊಂದು ಬರೋದಿಲ್ಲ ಹೇಳ್ಬೇಕಂದ್ರೆ. ನಾವು ಏನಿದ್ರೆ ರೊಟ್ಟಿ, ರಾಗಿ ಮುದ್ದೆ, ಬಸ್ಸಾರು, ಉಪ್ಸಾರು, ಈ ಥರ ಬಿರಿಯಾನಿ ಅಷ್ಟೇ. ಅವ್ರು ತುಂಬ ಮಾಡ್ತಾರೆ ವೆರೈಟೀಸ್ ಎಲ್ಲ. ಮತ್ತು ಸೊಪ್ಪು ನೋಡಿ, ಸೊಪ್ಪು ರೈಟು ಗಗನಕ್ಕೆ ಏರ್ಬಿಟ್ಟಿದೆ. ಇಷ್ಟು ಸೊಪ್ಪು 80 ರೂಪಾಯಿ ಸೊಪ್ಪಿದು, ಅಂದರೆ ಸೊಪ್ಪು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಬಂದಿರೋದು. ಮತ್ತು ಇಲ್ಲೂ ಹಳ್ಳಿಗೆ ಹೋಗಿದ್ವಲ್ಲ, ಒಂದು 4 ಮಾವಿನಕಾಯಿ ತಂದಿದ್ದು. ಈ ಮಾವಿನಕಾಯಿ ಸ್ಟೋರಿ ತುಂಬ ದೊಡ್ಡದಿದೆ, ಇನ್ನೊಂದು ದಿವಸ ಹೇಳ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.